ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಸ್ವಾಗತ. ಇಂದಿನ ವಿಷಯ ದಿವ್ಯ ದೃಷ್ಟಿ. ನಾವು ದಿವ್ಯ ದೃಷ್ಟಿಯನ್ನ ಹೇಗೆ ಜಾಗೃತಗೊಳಿಸಿಕೊಳ್ಬೇಕು, ದಿವ್ಯ ದೃಷ್ಟಿಯನ್ನ ಜಾಗೃತೆಗೊಳಿಸಿಕೊಳ್ಳೋದ್ರಿಂದ ನಮ್ಗೆ ಏನು ಉಪಯೋಗ, ನಾವು ದಿವ್ಯ ದೃಷ್ಟಿಯನ್ನ ಜಾಗೃತೆಗೊಳಿಸೋದ್ರಿಂದ ದೇವರನ್ನ ನಾವು ಕಾಣಬಹುದಾ, ಅಥವಾ ದೇವರು ನಮ್ಗೆ ಯಾವ ತರ ಕಾಣಿಸ್ತಾನೆ ದಿವ್ಯ ದೃಷ್ಟಿ ಜಾಗೃತ ಆಗಿರೋದ್ರಿಂದ, ಯಾರ್ಯಾರು ದಿವ್ಯ ದೃಷ್ಟಿಯನ್ನ ನಾವು ಜಾಗೃತೆಗೊಳಿಸ್ಕೊಳ್ಬಹುದು, ಯಾರ್ಯಾರ ಹತ್ರ ಸಾಧ್ಯ ಇಲ್ಲ, ಏನ್ ಮಾಡಿದ್ರೆ ದಿವ್ಯ ದೃಷ್ಟಿ ಜಾಗೃತ ಆಗುತ್ತೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಡಿಯೋವನ್ನ ಸ್ಕಿಪ್ ಮಾಡ್ದೇನೆ ಎಂಡ್ವರೆಗೂ ನೋಡ್ತಾ ಹೋಗಿ. ಎಲ್ಲರಿಗೂ ನಮ್ಗೆ ಬಾಹ್ಯ ಕಣ್ಣಿಂದ ನಾವ್ ಏನ್ ಮಾಡ್ತೀವಿ, ನೋಡ್ತೀವಿ, ತಿಳ್ಕೊಂತೀವಿ, ಅದನ್ನ ವಿಜುವಲೈಸ್ ಮಾಡ್ತೀವಿ, ಎಲ್ಲ ಹೌದು. ಆದ್ರೆ ನಾವು ಆಂತರಿಕ ಕಣ್ಣು ದಿವ್ಯ ದೃಷ್ಟಿಯಿಂದ ಏನ್ ಮಾಡ್ತೀವಿ, ಫೀಲ್ ಮಾಡ್ತೀವಿ, ಅನುಭವಿಸ್ತೀವಿ. ಅದು ನಮ್ಮ ಹೊರಗಡೆ ಕಣ್ಣಿಂದ ಸಾಧ್ಯ ಇಲ್ಲ. ಏನನ್ನ ಫೀಲ್ ಮಾಡ್ತೀವಿ, ಏನನ್ನ ಅನುಭವಿಸ್ತೀವಿ ಅಂದ್ರೆ, ನೋಡಿ, ಈಗ ನಮ್ಮ ಕಣ್ಣು ಏನ್ ಮಾಡತ್ತೆ, ಬಣ್ಣವನ್ನ ನೋಡತ್ತೆ, ಆಕಾರವನ್ನ ನೋಡತ್ತೆ, ನಮ್ಗೆ ಏನ್ ಕಾಣಿಸತ್ತೋ ಅದನ್ನ ನಾವು ನೋಡ್ತೀವಿ. ಆದ್ರೆ ಅದನ್ನ ನಾವು ಎಷ್ಟು ಅರ್ಥ ಮಾಡ್ಕೊಂತೀವಿ, ಕಣ್ಣಿಗೆ ಕಂಡಿದ್ದು ಬೇರೆ, ಅದರ ಒಳಾರ್ಥಗಳು ಬೇರೆ, ಎಷ್ಟೊಂದು ಇರುತ್ತೆ. ನಾವು ಅದನ್ನ ಎಲ್ಲರಿಗೂ ಅದರ ಕಣ್ಣಿಗೆ ಕಂಡಿದ್ದನ್ನ ಅರ್ಥೈಸಿಕೊಳ್ಳಲು ಸಾಧ್ಯ ಆಗೋದಿಲ್ಲ ಅಲ್ವಾ. ಹೆಂಗೆ ಕಾಣತ್ತೋ ಅದೇ ತರ ನಾವು ತಿಳ್ಕೊಂಡ್ಬಿಡ್ತೀವಿ. ಬಟ್ ಕಾಣೋದ್ರಲ್ಲಿ ಬೇರೆ ಬೇರೆ ಅರ್ಥಗಳಿರತ್ತೆ. ಅದನ್ನ ನಾವು ಅನುಭವಿಸೋದು ಅಂದ್ರೆ ಅದನ್ನು ವಿಜುವಲೈಸ್ ಮಾಡೋದು, ಅದಕ್ಕೆ ದಿವ್ಯ ದೃಷ್ಟಿ ಅಂತ ಹೇಳ್ತಾರೆ. ಈ ದಿವ್ಯ ದೃಷ್ಟಿ ಅಂದ್ರೆ ಅದು ಕಲ್ಪನೆ ಅಲ್ಲ, ಅಥವಾ ಕಥೆನೂ ಅಲ್ಲ. ಇದು ಅನುಭವ, ಜ್ಞಾನ, ಪ್ರತಿಯೊಬ್ಬ ಮಾನವನೊಳಗೆ ಮಲಗಿರುವ ಶಕ್ತಿ. ಇದು ಎಲ್ಲರಲ್ಲೂ ಈ ದಿವ್ಯ ದೃಷ್ಟಿ ಅನ್ನೋ ಶಕ್ತಿ ತುಂಬಿ ಇರುತ್ತೆ. ಬಟ್ ಅದನ್ನ ನಾವು ಆಕ್ಟಿವೇಟ್ ಮಾಡ್ಕೊಳ್ಬೇಕು. ಸುಮ್ಮನೆ ದಿವ್ಯ ದೃಷ್ಟಿ ಎಲ್ಲರಿಗೂ ಅದನ್ನ ಅನುಭವಿಸಕ್ಕೆ ಆಗೋದಿಲ್ಲ. ಆ ದಿವ್ಯ ದೃಷ್ಟಿಯನ್ನ ಅನುಭವಿಸಬೇಕು ಅಂದ್ರೆ ನಾವು ಅದಕ್ಕೆ ಪೂರಕವಾಗಿ ನಾವು ಒಂದಿಷ್ಟು ಕೆಲಸ ಕಾರ್ಯಗಳನ್ನ ಏನ್ ಬೇಕು ಅದನ್ನ ನಾವು ಮಾಡ್ಬೇಕು. ಸಾಧನೆಗಳನ್ನ ಮಾಡಿದ್ರೆ ಮಾತ್ರ ನಮ್ಗೆ ಆ ದಿವ್ಯ ದೃಷ್ಟಿಯ ಅನುಭವವನ್ನ ಪಡೆಯೋಕೆ ಸಾಧ್ಯ. ಎಲ್ಲರಿಂದನೂ ಅದು ಸಾಧ್ಯ ಆಗೋದಿಲ್ಲ. ಕೆಲವೊಬ್ಬರಿಗೆ ಲೈಫಿನ ಕೆಲವೊಂದು ಕಾಲಘಟ್ಟದಲ್ಲಿ ಅದು ಸಾಧ್ಯ ಆಗತ್ತೆ, ಕೆಲವೊಬ್ಬರಿಗೆ ಜೀವನ ಪೂರ್ತಿ ಅದು ಸಾಧ್ಯನೇ ಆಗದೇನೂ ಇರಬಹುದು. ಕೆಲವೊಬ್ಬರಿಗೆ ಥರ್ಡ್ ಐ ಓಪನ್ ಆದ್ರೂ ಅದು ಅವರಿಗೆ ಆಗಿದೆ, ನನಗೆ ಥರ್ಡ್ ಐ ಓಪನ್ ಆಗಿದೆ, ನಾನು ಅದನ್ನ ಯೂಸ್ ಮಾಡ್ಕೊಬೇಕು ಅನ್ನೋ ಒಂದು ಜ್ಞಾನನೂ ಇಲ್ದೇನು ಹೋಗ್ಬೋದು. ಇದು ಒಂಥರ ನಮ್ಮೊಳಗಿನ ಆಂತರಿಕ ಜ್ಞಾನ, ಶಕ್ತಿ, ಅನುಭವ, ಇದೆಲ್ಲದರ ಒಂದು ಸಮ್ಮಿಲನ ಈ ದಿವ್ಯ ದೃಷ್ಟಿ. ಈ ದಿವ್ಯ ದೃಷ್ಟಿ ಅಂದ ತಕ್ಷಣ ನಮ್ಗೆ ಭವಿಷ್ಯ ಹೇಳೋ ಶಕ್ತಿ ಬರೋದಿಲ್ಲ, ಅಥವಾ ಇದು ಒಂಥರ ಮಾಯೇನೂ ಅಲ್ಲ. ಓಕೆನಾ? ಇದು ಒಂದು ಶಕ್ತಿ, ಇದನ್ನ ಅನುಭವಿಸಬೇಕು. ಏನ್ ಶಕ್ತಿ ಇದು? ನಮ್ಗೆ ಮೊದಲನೇದಾಗಿ ಬೇಸಿಕಲಿ ನಮ್ಗೆ ದಿವ್ಯ ದೃಷ್ಟಿಯಿಂದ ಯಾವ ಶಕ್ತಿಯನ್ನ ನಾವು ಪಡ್ಕೊಬೇಕು ಅಂದ್ರೆ, ಇನ್ನೊಬ್ಬನು ನಮಗೆ ನೋವು ಕೊಟ್ಟಾಗ ಅವನ ಅಜ್ಞಾನವನ್ನು ನೋಡುವ ಶಕ್ತಿ ನಮಗೆ ಬೇಕು. ಅಥವಾ ನಮಗೆ ದುಃಖ ಬಂದಾಗ ಈ ದುಃಖ ಯಾಕೆ ಬರುತ್ತಿದೆ ಜೀವನದಲ್ಲಿ, ನಮಗೆ ಏನು ಪಾಠ ಕಲಿಸೋಕೆ ಬರುತ್ತಿದೆ, ನಮ್ಮ ಹಿಂದಿನ ಕರ್ಮದ ಫಲವ ಅಲ್ಲವಾ ಅನ್ನುವ ಶಕ್ತಿ, ಅರಿತುಕೊಳ್ಳುವ ಶಕ್ತಿ ನಮಗೆ ಬಂದರೆ ಅದು ನಮ್ಮ ದಿವ್ಯ ದೃಷ್ಟಿ. ಇದು ಮೂರನೇ ಕಣ್ಣಿನ ಮೂಲಕ ಮಾತ್ರ ಸಾಧ್ಯ. ಈ ಮೂರನೇ ಕಣ್ಣು ಎಲ್ಲಿ ಇರೋದು? ನಮ್ಮ ಭ್ರೂ ಮಧ್ಯದಲ್ಲಿರುವ ಸೂಕ್ಷ್ಮ ಶಕ್ತಿ ಕೇಂದ್ರವೇ ಈ ದಿವ್ಯ ದೃಷ್ಟಿಯ ಜಾಗ. ಆಜ್ಞಾಚಕ್ರ ಎಂದು ಇದನ್ನ ನಾವು ಕರಿತೇವೆ. ಈ ಆಜ್ಞಾಚಕ್ರ ನಮಗೆ ಓಪನ್ ಆದಾಗ, ಅಥವಾ ದಿವ್ಯ ದೃಷ್ಟಿ ನಮಗೆ ಓಪನ್ ಆದಾಗ ಏನಾಗತ್ತೆ, ನಮಗೆ ಮನಸ್ಸು ಶಾಂತ ಆಗತ್ತೆ. ಒಳಗಿನಿಂದಲೇ ನಮಗೆ ಒಂದು ಮಾರ್ಗದರ್ಶನ ಸಿಗೋದು. ಅಂದ್ರೆ ಡಿಸಿಷನ್ ಮೇಕಿಂಗು, ಅಥವಾ ನೀನ್ ಈ ದಾರಿಯಲ್ಲಿ ಹೋಗು, ಇದು ಕರೆಕ್ಟು, ಒಂದು ಇಂಟ್ಯೂಷನ್ ಪವರ್ ಇರತ್ತಲ್ಲ ನಮ್ದು, ಅದು ವೆರಿ ಹೈ ಆಗತ್ತೆ. ಅವಾಗ ನಮ್ಮ ಈ ಥರ್ಡ್ ಐ ಪವರ್ಫುಲ್ ಆಗಿ ಆಕ್ಟಿವೇಟ್ ಆದ್ರೆ ನಮ್ಮ ಒಂದು ಇಂಟ್ಯೂಷನ್ ಪವರು ಜಾಸ್ತಿ ಇರತ್ತೆ. ಮತ್ತೆ ನಮ್ಗೆ ಯಾವ್ದಕ್ಕೂ ಭಯ ಆಗೋದಿಲ್ಲ. ಸತ್ಯ ಸುಳ್ಳಿನ ಭೇದ ನಮಗೆ ತಿಳಿಯೋದು ಸರಿಯಾಗಿ. ಜೀವನದ ಗೊಂದಲದಿಂದ ನಾವು ಹೊರಗೆ ಬಂದ್ಬಿಡ್ತೇವೆ. ಈ ದಿವ್ಯ ದೃಷ್ಟಿ ಅಂದ್ರೇನೆ ಇದು ಅಜ್ಞಾನವನ್ನ ಸುಡುವ ಶಕ್ತಿ.
ಅಜ್ಞಾನ ಅಂದ ತಕ್ಷಣ ಓದು ಬರಹ ಬರದೇ ಇರುವುದು ಅಂತ ಅಲ್ಲ. ಅಜ್ಞಾನ ಅಂದ್ರೆ ತುಂಬಾ ತರದಲ್ಲಿ ನಮಗೆ ಅಜ್ಞಾನ ಇರುತ್ತೆ. ಅದನ್ನೆಲ್ಲ ಹೋಗಲಾಡಿಸುವ ಶಕ್ತಿ ಈ ದಿವ್ಯ ದೃಷ್ಟಿಗೆ ಇರುವುದು. ಈ ದಿವ್ಯ ದೃಷ್ಟಿ ತುಂಬಾ ಜನಕ್ಕೆ ಇದು ನಿದ್ರಾವಸ್ಥೆಯಲ್ಲೇ ಇದ್ಬಿಡುತ್ತೆ. ಇದು ಜಾಗೃತ ಆಗೋದೇ ಇಲ್ಲ. ಅದನ್ನ ನಾವು ಪ್ರಯತ್ನ ಪೂರ್ವಕವಾಗಿ ನಾವು ಜಾಗೃತಗೊಳಿಸ್ಕೋಬೇಕು. ಸಾಮಾನ್ಯ ಜನರಿಗೆ ಯಾರಿಗೂ ದಿವ್ಯ ದೃಷ್ಟಿ ಯಾಕೆ ಜಾಗೃತ ಆಗೋದಿಲ್ಲ ಅಂದ್ರೆ, ನಾವು ಸುಮ್ಮನೆ ನೋಡ್ತೇವೆ, ಅದನ್ನ ಅನುಭವಿಸೋದೇ ಇಲ್ಲ. ನಾವು ದೇವರನ್ನ ನೋಡ್ತೇವೆ, ದೇವರಿಗೆ ಕೈ ಮುಗಿತೀವಿ, ಆದ್ರೆ ದೇವರನ್ನ ನಾವು ಫೀಲ್ ಮಾಡೋದಿಲ್ಲ. ಸುಮ್ಮನೆ ಕ್ಯಾಜುವಲ್ ಆಗಿ ದೇವ್ರಿಗೆ ಕೈ ಮುಗಿದು ಹೊರಗೆ ಬಂದ್ಬಿಡ್ತೀವಿ. ದೇವಸ್ಥಾನಕ್ಕೆ ಹೋದಾಗ ನಾವು ದೇವರನ್ನ ಫೀಲ್ ಮಾಡ್ಬೇಕು ಅಂದ್ರೆ, ದೇವರು ನಮ್ಮ ಜೊತೆಗಿದ್ದಾನೆ, ನಮ್ಮೊಳಗಿದ್ದಾನೆ, ಅವನ ಶಕ್ತಿ ನಮ್ಮಲ್ಲಿ ತುಂಬುತ್ತಿದೆ, ದೇವರು ನಮಗೆ ಶಕ್ತಿಯನ್ನ ಕೊಡ್ತಿದ್ದಾನೆ ಅಂತ ನಾವು ದೇವಸ್ಥಾನಗಳಿಗೆ ಹೋದವಾಗಲಿ ಅಥವಾ ಮನೆಯಲ್ಲಿ ದೇವರಿಗೆ ಕೈ ಮುಗಿದವಾಗಲಿ ಆ ತರ ನಾವು ಫೀಲ್ ಮಾಡಿದ್ರೆ ಮಾತ್ರ ನಮಗೆ ನಮ್ಮ ದಿವ್ಯ ದೃಷ್ಟಿ ಜಾಗೃತಗೊಳ್ಳಲು ಸಹಾಯ ಆಗುತ್ತೆ. ಇಲ್ಲ ನಾವು ಸುಮ್ಮನೆ ನೋಡ್ತೀವಲ್ವಾ, ನಾವೇನು ಅದನ್ನ ಫೀಲ್ ಮಾಡೋದಿಲ್ಲ, ಅದಕ್ಕಾಗಿ ನಮ್ಮ ದಿವ್ಯ ದೃಷ್ಟಿ ಜಾಗೃತ ಆಗೋದೇ ಇಲ್ಲ. ನಾವು ಸುಮ್ಮನೆ ಕ್ಯಾಜುವಲ್ ಆಗಿ ಕೈ ಮುಗಿತೀವಿ, ಏನೋ ಒಂದಿಷ್ಟು ನಮ್ಮ ಕಷ್ಟಗಳನ್ನ ಅಲ್ಲಿ ಹೇಳ್ಕೊಂತೀವಿ, ಬೇಡ್ಕೊಂತೀವಿ, ಹಂಗೆ ಬಂದ್ಬಿಡ್ತೀವಿ. ಅಥವಾ ನಾವ್ ಯಾರನ್ನು ಕೇಳ್ತೀವಿ ಏನೋ ಮಾತನ್ನ, ಅವ್ರು ನಮ್ಗೇನೋ ಹೇಳ್ತಿರ್ತಾರೆ, ಆದ್ರೆ ನಾವು ಅದನ್ನ ಫೀಲ್ ಮಾಡೋದಿಲ್ಲ, ಸುಮ್ಮನೆ ಕೇಳ್ತೀವಿ ಅಷ್ಟೇ. ಅವಾಗ ದಿವ್ಯ ದೃಷ್ಟಿ ಜಾಗೃತ ಆಗೋದಿಲ್ಲ. ನಾವು ಸುಮ್ಮನೆ ಈ ರನ್ನಿಂಗ್ ರೇಸ್ ಟೈಪು ಎಲ್ಲದರಲ್ಲೂ ನನಗದು ಬೇಕು, ನನಗಿದು ಬೇಕು, ನಾನು ಅದನ್ನ ತಗೊಬೇಕು, ಇದನ್ನ ಮಾಡ್ಬೇಕು, ಇದನ್ನ ಕಲಿಬೇಕು, ಈ ತರ ಇಷ್ಟು ಸ್ಯಾಲ್ರಿ ತಗೊಬೇಕು, ಈ ತರ ನಾವು ಜೀವನದಲ್ಲಿ ಓಡ್ತಾ ಇರ್ತೀವಿ. ಆದ್ರೆ ಯಾಕೆ ಬೇಕು ಇದೆಲ್ಲ ಅಂತ ನಿಂತು ನೋಡೋದು ಅಷ್ಟು ನಮಗೆ ವ್ಯವಧಾನ ಇರೋದಿಲ್ಲ. ನಾವು ಸ್ಲೋ ಡೌನ್ ಆದ್ರೆ ಮಾತ್ರ ನಮಗೆ ದಿವ್ಯ ದೃಷ್ಟಿಯ ಒಂದು ಅನುಭವ ಆಗಲು ಸಾಧ್ಯ. ಸ್ಲೋ ಡೌನ್ ಆಗ್ಬೇಕು ಅಂದ್ರೆ ನಾವೇನು ಮಾಡದೇನೆ ಐಡಲ್ ಆಗಿ ಕುತ್ಕೊಬೇಕು ಅಂತ ಅಲ್ಲ. ನಮ್ಮ ಈ ವ್ಯಾವಹಾರಿಕ ಸಾಧನೆಗಳನ್ನ ನಾವು ಮಾಡ್ತಾ ಜೊತೆಗೆ ನಮ್ಮ ಆಂತರಿಕ ಒಂದು ಸಾಧನೆಯನ್ನ ನಾವು ಮಾಡ್ಬೇಕು. ಇದೆಲ್ಲ ನನಗೆ ಯಾಕೆ ಬೇಕು, ಇದೆಲ್ಲ ಸಿಕ್ಕಿದ್ರೆ ನನಗಿವಾಗ 1 ಕೋಟಿ ಸಿಕ್ಬಿಡ್ತು ಅಂದ್ರೆ ನಾನು ಅದನ್ನ ಯಾವ ರೀತಿ ಯುಟಿಲೈಸ್ ಮಾಡ್ತೀನಿ ಒಳ್ಳೆ ಮಾರ್ಗದಲ್ಲಿ, ಈ ತರ ನಮಗದಕ್ಕೊಂದು ಕ್ಲಾರಿಫಿಕೇಶನ್ ಬೇಕು. ಸುಮ್ಮನೆ ನಾನು ಏನೋ ಒಂದಿಷ್ಟು ಮಾಡ್ತೀನಿ ಅಥವಾ ಇನ್ನೊಬ್ಬವನ್ಕಿಂತ ನಾನು ಜಾಸ್ತಿ ಮಾಡ್ಕೊಬೇಕು, ಆ ತರ ಒಂದು ಓಟ ಮಾಡ್ತೀವಲ್ಲ, ಕಾಂಪಿಟೇಷನ್ ಮಾಡ್ಕೊಂತಿರ್ತೀವಲ್ಲ, ಆ ತರ ಮಾಡಿದವಾಗ ನಮ್ಮ ಆಜ್ಞಾ ಚಕ್ರ ಓಪನ್ ಆಗೋದಿಲ್ಲ. ಅದು ನಮ್ಮ ಮೊಬೈಲ್ ಸ್ಕ್ರೀನ್ ತರನೇ. ಅದು ಇವಾಗ ಸದ್ಯಕ್ಕೆ ಈ ತರ ಎಲ್ಲ ನಾವು ಮಾಡ್ತಾ ಇರೋದ್ರಿಂದ ಮುಚ್ಕೊಂಡಿರುತ್ತೆ, ಅದು ಓಪನ್ ಆಗಲ್ಲ. ಯಾಕೆ ಅಂದ್ರೆ ನಮಗೆ ಅತಿಯಾದ ಚಿಂತೆ, ಅತಿಯಾದ ಆಸೆ, ಅತಿಯಾದ ಭಯ ಇದೆಲ್ಲ ನಮ್ಮಲ್ಲಿ ಕೂಡ್ಕೊಂಡಿರತ್ತೆ. ಇವಾಗಿನ ಈ ಕಾಲದಲ್ಲಿ ಎಲ್ಲರಿಗೂ ಎಲ್ಲದೂ ಅತಿ ಆಗ್ಬಿಡತ್ತೆ. ಅಂದ್ರೆ ನಾವೇನೋ ಇನ್ನು ಈಗ ಮಕ್ಕಳಿದ್ದವಾಗ ಇನ್ನೂ ಓದ್ಬೇಕು, ಇನ್ನೂ ಜಾಸ್ತಿ ಮಾರ್ಕ್ಸ್ ಗಳನ್ನ ತಗೊಬೇಕು, ಆಮೇಲೆ ಒಳ್ಳೆ ಜಾಬ್ ಗಳನ್ನ ಹಿಡಿಬೇಕು, ಒಳ್ಳೆ ಜೀವನವನ್ನ ಮಾಡ್ಬೇಕು, ಒಳ್ಳೆದ ಕಾರ್ ತಗೊಬೇಕು, ಒಳ್ಳೆ ಮನೆ ತಗೊಬೇಕು, ಫಾರಿನ್ನಿಗೆ ಹೋಗ್ಬೇಕು, ಈ ತರ ನಮಗೆ ಆಸೆಗಳು ಬಿಡ್ತಾ ಇರೋದಿಲ್ಲ. ಆಸೆಗಳ ಜೊತೆಗೆ ಏನಾಗ್ಬಿಡತ್ತೆ, ಟೆನ್ಷನ್, ಚಿಂತೆ. ಇದು ಸಿಕ್ಕಿಲ್ಲ ಅಂದ್ರೆ ನನಗೇನಾಗ್ಬಿಡತ್ತೆ, ಸಿಕ್ಕಿಲ್ಲ ಅಂದ್ರೆ ನಾನೇನ್ ಮಾಡ್ತೀನಿ, ಈ ತರ ಚಿಂತೆ ಜೊತೆಗೆ ಭಯ. ಸಿಕ್ಕಿದ್ರು ನಮ್ಗೆ ಅದೆಲ್ಲ ನಾವೇನು ಬೇಕು ಅಂತ ಆಸೆ ಪಟ್ಟಿರ್ತೀವೋ ಅದೆಲ್ಲ ಸಿಕ್ಕಿದ್ರು ಏನಾಗ್ಬಿಡತ್ತೆ, ಭಯ ಅನ್ನೋದು, ಇದೆಲ್ಲಿ ನಾನು ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯ ನಮ್ಮನ್ನ ಆವರಿಸ್ಕೊಂಡ್ಬಿಟ್ಟಿರತ್ತೆ. ಈ ಭಯ, ಚಿಂತೆ ಮತ್ತೆ ಆಸೆ, ಇದು 3 ನಮ್ಮ ಆಜ್ಞಾ ಚಕ್ರವನ್ನ ಬ್ಲಾಕ್ ಮಾಡಿ ಬಿಟ್ಟಿರೋದು. ಇದನ್ನ ನಾವು ಹೆಂಗೆ ಓಪನ್ ಮಾಡ್ಕೊಬೇಕು? ನಾವು ಸ್ಲೋ ಡೌನ್ ಆಗ್ಬೇಕು. ಅದೇ ನಾನ್ ಹೇಳಿದ್ದ ಈಗಂದ್ರೆ ಸ್ಲೋ ಡೌನ್ ಆಗ್ಬೇಕು ಅಂದ್ರೆ ಐಡಲ್ ಆಗಿ ನಾವೇನ್ ಸಾಧನೆ ಮಾಡಕ್ ಹೊರಟಿದೀವೋ ಅದನ್ನ ಬಿಡೋದಲ್ಲ. ಅಂದ್ರೆ ಒಂದು ಗುಡ್ ಜಾಬ್ ಇದೆ, ಆ ಜಾಬ್ ಅನ್ನ ಬಿಟ್ಕೊಂಡು ನಾನು ಸನ್ಯಾಸಿಯಾಗಿ ಥರ್ಡ್ ಐ ಓಪನ್ ಮಾಡ್ಕೊಂತೀನಿ ಅಂತ ಹಿಮಾಲಯಕ್ಕೆ ಹೋಗಿ ಕೂರೋದಲ್ಲ. ನಾವೇನು ಉದ್ಯೋಗ ವ್ಯವಹಾರ ಮಾಡ್ತಿದೀವೋ ಅದರಲ್ಲೇನೆ ಸ್ವಲ್ಪ ಸಮಯವನ್ನ ನಮಗಾಗಿ ತೆಗೆದಿಟ್ಟು ನಾವು ನಮ್ಮ ಒಳಗೆ ಒಂದು ಒಳ ಮನಸ್ಸನ್ನ, ನಮ್ಮ ಒಳಗೆ ಏನಿದೆಯೋ ಒಳ ಮನಸ್ಸು, ಅದನ್ನ ನಾವು ಜಾಗೃತ ಮಾಡ್ಕೊಬೇಕು. ನಮ್ಮೊಳಗೆ ನಾವು ಒಂದು ಆಲೋಚನೆ ಮಾಡ್ಬೇಕು, ಏನು, ಯಾಕೆ, ಎತ್ತ ಅಂತ
ಸ್ಲೋ ಡೌನ್ ಆಗಿ ದಿನಕ್ಕೆ ಒಂದು 10 ನಿಮಿಷನಾದ್ರೂ ನಾವು ನಮ್ಮ ಒಳ ಮನಸ್ಸನ್ನ, ಥರ್ಡ್ ಐಯನ್ನ ಜಾಗೃತಗೊಳಿಸೋಕೆ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೆ ಏನ್ ಬೇಕು? ಮೊದಲು ಶುದ್ಧ ಮನಸ್ಸು ಬೇಕು. ಅಂದ್ರೆ ಯಾವುದೇ ಭಯ, ಆತಂಕ, ಆಸೆ ಎಲ್ಲ ಬಿಟ್ಟು ದಿನದಲ್ಲಿ 10 ನಿಮಿಷನಾದ್ರೂ ನಾವು ಅದನ್ನೆಲ್ಲ ಬದಿಗಿಟ್ಟು ನಾವು ಯೋಚನೆ, ಒಳ್ಳೆ ದಾರಿಯಲ್ಲಿ ನಮ್ಮ ಇನ್ನರ್ ಪವರ್ ಅನ್ನ ನಾವು ಆಕ್ಟಿವೇಟ್ ಮಾಡ್ಕೊಬೇಕು ಅನ್ನೋ ಇದರಿಂದ ನಾವು ಹೋದ್ರೆ ಸಾಧ್ಯ ಆಗತ್ತೆ. ನಾವು ಮೊದಲು ಏನು ಬಿಡ್ಬೇಕು ಇದರಲ್ಲಿ ಅಂದ್ರೆ ಭಯ, ಆತಂಕ ಮತ್ತೆ ಚಿಂತೆ, ಜೊತೆಗೆ ಅಸೂಯೆ. ಅಂದ್ರೆ ಜೆಲಸ್ ಫೀಲ್ ಮಾಡಿದ್ರು ಈ ಥರ್ಡ್ ಐ ಓಪನ್ ಆಗೋದಿಲ್ಲ. ಸೊ ಅದನ್ನೆಲ್ಲ ಬಿಡಬೇಕು. ಮತ್ತೆ ಕ್ಷಮಿಸುವ ನಮ್ಮ ಗುಣ ಮೊದಲು ನಾವು ಕಲ್ತ್ಕೊಬೇಕು. ನಮಗಂದ್ರೆ ತುಂಬಾ ಕ್ಷಮಿಸೋಕಾಗೋದಿಲ್ಲ. ಹೌದು, ನಮ್ದೇನು ತಪ್ಪಿರಲ್ಲ, ಎಷ್ಟೋ ಸಾರಿ ನಮ್ದೇನು ತಪ್ಪಿರಲ್ಲ. ಇನ್ನೊಬ್ರಿಂದ ನಮ್ಗೆ ದುಃಖ, ನೋವು ಅಥವಾ ಮೋಸ, ವಂಚನೆ ಎಲ್ಲ ಆಗ್ತಾ ಇರತ್ತೆ. ನಮ್ದೇನು ತಪ್ಪಿಲ್ದೇನೆ ಇದ್ರೂನು. ಆದ್ರೂ ನಾವು ಅವರನ್ನ ಕ್ಷಮಿಸ್ಬಿಡ್ಬೇಕು. ಯಾಕೆ ಅಂದ್ರೆ ನಮ್ಮ ಒಳ್ಳೆಯದಕ್ಕೆ. ಸೊ ಅದನ್ನೆಲ್ಲ ನಾವು ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ಹಿಡಿದಿಟ್ಕೊಂಡ್ರೆ ಈ ಥರ್ಡ್ ಐ ಓಪನ್ ಆಗಕ್ಕೆ ಕಷ್ಟ ಆಗ್ಬಿಡತ್ತೆ. ಏನ್ ಮಾಡ್ಬೇಕು? ನಾವು ಈ ತರ ಥರ್ಡ್ ಐಯನ್ನ, ನಮ್ಮ ದಿವ್ಯ ದೃಷ್ಟಿಯನ್ನ ನಾವು ಜಾಗೃತಗೊಳಿಸ್ಕೋಬೇಕು ಅಂದ್ರೆ ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ ಶಾಂತವಾಗಿ ಕೂತ್ಕೊಬೇಕು, ಕಣ್ಮುಚ್ಚಿ. ನಮ್ಮ ಹುಬ್ಬಿನ ಮಧ್ಯ ಗಮನ ಇಡ್ಬೇಕು. ನಮ್ಮ ಕಣ್ಣನ್ನು ಮುಚ್ಚಿದವಾಗ ನಮ್ಮ ಒಳ ಮನಸ್ಸು ನಮ್ಮ ಹುಬ್ಬನ್ನ ನೋಡ್ತಿರ್ಬೇಕು. ಅಲ್ಲಿ ನಮ್ಮ ಗಮನ ಇಟ್ಕೊಂಡು ಯಾವುದೇ ಒತ್ತಡ ಇಲ್ದೇನೆ ಆರಾಮಾಗಿ ನಾವು ಕೂತ್ಕೊಂಡು ಕೇವಲ ಉಸಿರಾಟದ ಜೊತೆ ಉಸಿರನ್ನ ನಾವು ಎಷ್ಟು ದೀರ್ಘವಾಗಿ ಒಳಗೆ ತಗೊಂತೀವಿ, ಎಷ್ಟು ಹೊರಗೆ ಹಾಕ್ತೀವಿ ಅನ್ನೋದನ್ನ ನಾವು ಗಮನಿಸ್ತಾ ಭ್ರೂಮಧ್ಯವನ್ನ ನಾವು ಗಮನಿಸ್ಬೇಕು. ಆವಾಗ ನಮ್ಗೆ ಏನ್ ಅನುಭವ ಆಗತ್ತೆ? ಅಲ್ಲಿ ಒಂದು ಸ್ಪಂದನೆ ನಮಗೆ ಆಗ್ಬೇಕು, ಒಂದು ಬೆಳಕು ನಮಗೆ ಕಾಣ್ಬೇಕು. ನಾವು ಈ ತರ ಕೂತ್ಕೊಂಡು ಥರ್ಡ್ ಐಯನ್ನ ನಾವು ವಿಜುವಲೈಸ್ ಮಾಡ್ತಾ ಇದ್ದಾವಾಗ ನಮ್ಗೆ ಏನೇನ್ ಕಾಣ್ಬೇಕು ಅಂದ್ರೆ ಒಂದು ಬೆಳಕು ನಮಗೆ ಕಾಣ್ತಾ ಹೋಗತ್ತೆ. ಫಸ್ಟ್ ದಿನನೇ ಕಾಣತ್ತೆ ಅಂತಲ್ಲ, ಸ್ಲೋಲಿ ಒಂದು ಬೆಳಕು ನಮಗ್ ಹಾಗೆ ಕೂತಾವಾಗ ಮತ್ತೆ ಭಯ, ಆತಂಕ ಆ ಥರದ್ದೆಲ್ಲ ಆಗತ್ತೆ. ಅಥವಾ ಭಯಾನಕ ಚಿತ್ರಗಳು ನಮ್ಮ ಕಣ್ಣೆದುರಿಗೆ ಬರೋದು, ಭಯಪಡಿಸುವಂಥದ್ದು, ದ್ವೇಷ ಮಾಡುವಂತ ವ್ಯಕ್ತಿಗಳ ನೆನಪಾಗೋದು, ಈ ತರ ಎಲ್ಲ ಆದ್ರೆ ನಮಗೆ ದಿವ್ಯ ದೃಷ್ಟಿಗೆ ಓಪನ್ ಆಗೋಕೆ ಕಷ್ಟ ಆಗತ್ತೆ. ನಮ್ಗೆ ಏನಾಗ್ಬೇಕು? ಶಾಂತವಾದ ನೀರಿನ ಕೊಳ ಅಥವಾ ನೀರು, ಶುದ್ಧವಾದ ನೀರು, ಗಾಳಿ, ಶುದ್ಧವಾದ ಅಂದ್ರೆ ಆಕಾಶ, ಮೋಡವಿಲ್ಲದ ಶುದ್ಧ ಆಕಾಶ, ನಕ್ಷತ್ರ, ಚಂದ್ರ, ಈ ತರ ಎಲ್ಲ ನಮ್ಮ ಪ್ರಕೃತಿ, ಹಸಿರು, ಹೂವು, ದೇವ್ರು, ನಮ್ಗಿಷ್ಟವಾದ ದೇವತೆಗಳು ನಮ್ಮ ಕಣ್ಣೆದುರಿಗೆ ಬರ್ತಾ ಇದ್ರೆ ಆವಾಗ ನಮ್ಮ ಮನಸ್ಸು ಶಾಂತ ಆಗತ್ತಾ ಹೋಗುದು. ನಿಧಾನಕ್ಕೆ ನಮ್ಮ ಮನಸ್ಸು ಶಾಂತಿಯನ್ನ ಪಡಿತಾ ಹೋಗುತ್ತೆ. ಇಲ್ಲ ಉಲ್ಟಾ ಆಗ್ತಿದೆ, ನಮ್ಗೆ ಭಯ ಮತ್ತೆ ಜಲಸ್ಸು ಮತ್ತೆ ಆತಂಕ, ಆಸೆ, ಅದೇ ತರದ ಚಿಂತೆ ಅದೆಲ್ಲ ನಮಗೆ ಬರುತ್ತೆ ಅಂದ್ರೆ ನಮಗೆ ಥರ್ಡ್ ಐ ಓಪನ್ ಮಾಡ್ಕೊಳಕ್ಕೆ ಕಷ್ಟ. ಆದಷ್ಟು ಬಂದ್ರೆ ಅದನ್ನ ಬದಿ ಒತ್ತಿ ನಾವು ನಮ್ಮ ಇಷ್ಟ ದೇವರನ್ನ ನೆನೆಸ್ಕೊಳ್ಳೋದು, ಇಷ್ಟ ದೇವತೆಗಳ ಚಿತ್ರವನ್ನ ಕಲ್ಪಿಸಿಕೊಂಡು ನಾವು ಅವನ ಜೊತೆ ನಮ್ಮ ಮಾತುಕತೆಯನ್ನ ಫ್ರೆಂಡ್ಲಿ ಆಗಿ ಆಡ್ತಾ ಇದ್ದೀವಿ ಅಂತ ಅನ್ಕೊಳ್ಳೋದು. ಅಥವಾ ನಾವೇನೋ ಕಣ್ಮುಚ್ಚಿ ಒಳ್ಳೆ ಪರಿಸರದಲ್ಲಿ ನಾವು ಹಸಿರಾದ ಗಿಡಗಳ ಮಧ್ಯೆ ನಡೆದಾಡ್ತಿದ್ದೀವಿ, ಶಾಂತವಾಗಿದೆ ನಮ್ಮ ಮನಸ್ಸು, ಈ ತರ ನಾವು ಅನ್ಕೊಂಡ್ರೆ ನಮ್ಗೆ ಥರ್ಡ್ ಐ ಸ್ಲೋಲಿ ಓಪನ್ ಆಗಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಆ ತರ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು, 5 ಮಿನಿಟ್ಸ್ ಆದ್ರೂ ಕೂತ್ಕೊಂಡು ನಮ್ಮ ಮನಸ್ಸು ಒಂದು ತಳಹದಿಗೆ ಬಂದ ಮೇಲೆ ಮತ್ತೆ ಒಂದು 5-10 ಮಿನಿಟ್ಸ್ ಏನ್ ಮಾಡ್ಬೇಕು ಅಂದ್ರೆ ಓಂ ಅಂತ ಚಾಂಟ್ ಮಾಡ್ಬೇಕು. ಇಲ್ಲ ಸೋಹಂ ಅಂತ ಚಾಂಟ್ ಮಾಡ್ಬೇಕು. ಇಲ್ಲ ಓಂ ನಮಃ ಶಿವಾಯ ಅಂತ ಚಾಂಟ್ ಮಾಡ್ಬೇಕು. ಯಾವ್ದಾದ್ರೂ ಒಂದು ಈ ತರ ನೀವು ಅದನ್ನ ಚಾಂಟ್ ಮಾಡಿದವಾಗ ಅದ್ರದ್ದು ವೈಬ್ರೇಷನ್ ಕ್ರಿಯೇಟ್ ಆಗತ್ತೆ. ಆ ವೈಬ್ರೇಷನ್ನು ನಿಮ್ಮ ದೇಹದ ಸುತ್ತಲೂ ಒಂದು ತರಂಗವನ್ನ ಕ್ರಿಯೇಟ್ ಮಾಡತ್ತೆ.
ಅದು ನೀವು ಮನಸ್ಸಿನಲ್ಲೇ ಚಾಂಟ್ ಮಾಡಿ ಅಥವಾ ದೊಡ್ಡದಾಗಿ ಚಾಂಟ್ ಮಾಡಿ. ನಿಮಗೆ ದೊಡ್ಡದಾಗಿ ಓಂಕಾರನ ಚಾಂಟ್ ಮಾಡೋಕ್ಕೆ ಅವಕಾಶ ಇದೆ ಅಂದರೆ ನೀವು ದೊಡ್ಡದಾಗಿ ಚಾಂಟ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ಮನಸ್ಸಿನ ಒಳಗೆ ಚಾಂಟ್ ಮಾಡ್ತಾ ಇದ್ರೆ ಮತ್ತೆ ನಾವು ಓಂಕಾರ ಚಾಂಟ್ ಮಾಡ್ತಿರ್ತೀವಿ, ಮತ್ತೆ ಮನಸ್ಸು ಮತ್ತೆಲ್ಲೋ ಹೋಗ್ತಿರತ್ತೆ. ಅದಕ್ಕಿಂತ ನಮಗೆ ಅವಕಾಶ ಇದೆ ಅಂದರೆ ನಾವು ದೊಡ್ಡದಾಗಿ ಓಂಕಾರವನ್ನ ಚಾಂಟ್ ಮಾಡಬೇಕು. ಓಂಕಾರ ಆಗಲಿ, ಸೋಹಂ ಸೋಹಂ ಅಂತ ಅದನ್ನ ನಿಧಾನಕ್ಕೆ ಚಾಂಟ್ ಮಾಡಬೇಕು. ಇಲ್ಲ ಓಂ ನಮ ಶಿವಾಯ, ಯಾವುದಾದ್ರೂ ಒಂದು ನಿಮ್ಗೆ ಯಾವ ಚಾಂಟಿಂಗ್ ಇಷ್ಟ ಆಗತ್ತೆ ಅದು. ಎಲ್ಲದಕ್ಕಿಂತ ಈಸಿ ಅಂದ್ರೆ ಓಂ ಚಾಂಟ್ ಮಾಡ್ಬೋದು. ಓಂನ ನಾವು 1 or 2 times ಚಾಂಟ್ ಮಾಡಿ ಬಿಡೋದಲ್ಲ, ಕಂಟಿನ್ಯೂಸ್ ಒಂದು 100 times, 121 times ಎವ್ರಿ ಡೇ 121 ಸರಿ ಓಂಕಾರನ ಚಾಂಟ್ ಮಾಡಬೇಕು. ಈ ಚಾಂಟಿಂಗ್ ಯಾವುದೇ ಮಾಡಿ, ಸೋಹಂ ಮಾಡಿ, ಓಂ ನಮ ಶಿವಾಯ ಮಾಡಿ 121 ಸರಿ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಫಸ್ಟ್ ಒಂದು 10 ಚಾಂಟಿಂಗ್ ಅಲ್ಲಿ ನಮಗೆ ಉಸಿರನ್ನ ಸರಿ ಹೊಂದ್ಸ್ಕೊಂಡು ನಮಗೊಂದು ರಿದಮಿಕ್ ವೇದಲ್ಲಿ ನಾವು ಚಾಂಟ್ ಮಾಡೋಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋ ತನಕನೇ ಹೋಗ್ಬಿಡತ್ತೆ. ಆಮೇಲೆ ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ, ಅದೊಂದು ರಿದಮಿಕ್ ವೇದಲ್ಲಿ ಚಾಂಟಿಂಗ್ ಮಾಡೋಕ್ಕೆ ನಿಮಗೆ ನೀವು ಹೆಲ್ಪ್ ಆಗುತ್ತೆ. ಸ್ಟಾರ್ಟ್ ಮಾಡ್ತೀರಾ, ಆವಾಗ ನಿಮ್ಗೊಂದು ಫ್ಲೋ ಬಂದಿರುತ್ತೆ. ಆ ಫ್ಲೋದಲ್ಲಿ ನೀವು ಓಂಕಾರನಾಗ್ಲಿ, ಓಂ ನಮ ಶಿವಾಯ ಆಗ್ಲಿ ಅಥವಾ ಸೋಹಂ ಆಗ್ಲಿ ನೀವು ಚಾಂಟ್ ಮಾಡ್ತಾ ಹೋದ್ರೆ ಒಂಥರ ವೈಬ್ರೇಷನ್ ಕ್ರಿಯೇಟ್ ಆಗತ್ತೆ. ಅದು ಪಾಸಿಟಿವ್ ಎನರ್ಜಿ, ನಿಮ್ಮ ಔರಾವನ್ನ ಕ್ಲೆನ್ಸ್ ಮಾಡತ್ತೆ. ಅದು ನಿಮ್ಮ ಸರೌಂಡಿಂಗ್ ಏರಿಯಾನ ಕ್ಲೆನ್ಸ್ ಮಾಡತ್ತೆ. ನಮ್ಮ ಆಂತರಿಕ ಮನಸ್ಸನ್ನ ಅದು ಸ್ವಚ್ಛಗೊಳಿಸಕ್ಕೆ ಹೆಲ್ಪ್ ಆಗತ್ತೆ. ಒಂದು 121 ಸರಿ ಎವ್ರಿ ಡೇ ನಾವು ಓಂ ನಮ ಶಿವಾಯ ಆಗಲಿ, ಸೋಹಂ ಆಗಲಿ, ಓಂಕಾರನೇ ಆಗಲಿ ಚಾಂಟ್ ಮಾಡೋದ್ರಿಂದ ತುಂಬಾನೇ ಬೆನಿಫಿಟ್ ಇದೆ. ಸೊ ಇದನ್ನ ನೀವು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು. ಒಂದು 15 minutes ಟೈಮ್ ಇಟ್ಕೊಂಡು ಫಸ್ಟ್ ಒಂದು 5 minutes ಆರಾಮಾಗಿ ಕೂತು ಥರ್ಡ್ ಐ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ನೀವು ಎಲ್ಲ ಗುಡ್ ಥಿಂಗ್ಸ್ ಅನ್ನ ವಿಜುವಲೈಸ್ ಮಾಡ್ತಿದ್ದೀರಾ. ನಿಮ್ಗೆ ಇಷ್ಟವಾದ ದೇವಾನುದೇವತೆಗಳಿರಲಿ ಅಥವಾ ಪ್ರಕೃತಿ ಇರಲಿ ಅಥವಾ ನಿಮಗ ಇಷ್ಟವಾದ ವ್ಯಕ್ತಿಗಳಿರಲಿ, ಯಾರನ್ನೇ ಇರಲಿ, ಒಟ್ಟಿನಲ್ಲಿ ನಿಮಗೆ ಅದನ್ನ ನೆನಪು ಮಾಡ್ಕೊಂಡಾಗ ಮನಸ್ಸಿಗೆ ಖುಷಿ, ಸಂತೋಷ ಈ ತರ ಭಾವನೆಗಳು ಬರೋ ತರ ನೋಡ್ಕೊಬೇಕು. ನಂತರ ಒಂದು 10 ನಿಮಿಷ 121 times ಯಾವ್ದಾದ್ರೂ ಒಂದು ಚಾಂಟಿಂಗ್, ಓಂಕಾರನ ಚಾಂಟಿಂಗ್ ಮಾಡೋದು ಬೆಸ್ಟ್ ವೇ. ಇಲ್ಲ ಸೋಹಂ ಆದ್ರೂ ಓಕೆ. ಅದೆರಡು ನಿಮ್ಮ ಹತ್ರ ಆಗ್ತಾ ಇಲ್ಲ, ಓಂ ನಮ ಶಿವಾಯ ಯಾವ್ದಾದ್ರೂ ಓಕೆ. ಇದನ್ನ ನೀವು ಎವ್ರಿ ಡೇ ಮಾಡಬೇಕು. ನಾವು ದೇವರನ್ನ ಹುಡ್ಕೋಕ್ ಹೋಗೋದಲ್ಲ, ದೇವರನ್ನ ನಾವು ಫೀಲ್ ಮಾಡಬೇಕು ಅಥವಾ ಗುಡ್ ಥಿಂಗ್ಸ್ ಅನ್ನ ನಾವು ಫೀಲ್ ಮಾಡಬೇಕು. ಆವಾಗ ಏನಾಗತ್ತೆ, ನಮ್ಮೊಳಗಿನ ಪ್ರಶ್ನೆಗಳಿಗೆ ನಮ್ಮಲ್ಲೇ ಉತ್ತರ ಸಿಗೋದು. ನಮ್ಗೊಂದು ಕ್ಲಾರಿಟಿ ಬರುತ್ತೆ ಮೈಂಡಿಗೆ, ಮನಸ್ಸಿಗೆ ಎಲ್ಲ. ನಮ್ಮೊಳಗಿನ ಗೊಂದಲ ನಿವಾರಣೆ ಆಗಿ ನಮ್ಗೊಂದು ಕ್ಲಾರಿಟಿ ಬರೋದು. ನಾವು ಪದೇ ಪದೇ ನಾವು ಮನಸ್ಸಿಗೆ ಆಮೇಲೆ ಹೇಳ್ಕೊಬೇಕು, ನಾನು ಯಾರನ್ನೂ ದ್ವೇಷಿಸೋದಿಲ್ಲ ಅಥವಾ ಯಾರದ್ದೇ ಮೋಸಕ್ಕೆ ವಂಚನೆಗೆ ಎಲ್ಲ ಬಲಿ ಆಗೋದಿಲ್ಲ. ಆಗದೇ ಇರೋ ತರ ನಾನು ನನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತೀನಿ. ಇನ್ ಕೇಸ್ ನನ್ನ ತಪ್ಪಲ್ಲದಿದ್ದರೂ ಇನ್ನೊಬ್ರು ನನಗೆ ಮೋಸ ವಂಚನೆ ಎಲ್ಲ ಮಾಡಿದ್ರು ಅವ್ರನ್ನ ನಾನು ಕ್ಷಮಿಸ್ಬಿಡ್ತೀನಿ. ನನ್ನ ದಾರಿ ನನಗೆ ಅಂತ ನಾನು ಒಳ್ಳೆಯ ಮಾರ್ಗದಲ್ಲಿ ನಡೆದು ಬಿಡ್ತೀನಿ ಅಂತ ನಾವು ಅನ್ಕೊಬೇಕು. ಇದೆಲ್ಲ ದಿವ್ಯ ದೃಷ್ಟಿಯ ಫಲವಾಗಿ ನಮಗೆ ಸಿಗತ್ತೆ. ನಮಗೊಂದು ಥರ್ಡ್ ಐ, ನಮ್ಮದು ಆಜ್ಞಾಚಕ್ರ ನಮಗೆ ಆಕ್ಟಿವೇಟ್ ಆಗಿಬಿಟ್ರೆ ನಮ್ಗೆ ಇದನ್ನೆಲ್ಲ ಒಂದು ಮಾಡೋ ಮನಸ್ಸಿಗೊಂದು ಧೈರ್ಯ, ಕ್ಲಾರಿಟಿ ಎಲ್ಲ ಬರ್ತಾ ಹೋಗುತ್ತೆ. ಸೊ ಯಾರೆಲ್ಲ ದಿವ್ಯ ದೃಷ್ಟಿಯನ್ನ, ಥರ್ಡ್ ಐಯನ್ನ ಅಥವಾ ಆಜ್ಞಾಚಕ್ರವನ್ನ ಓಪನ್ ಮಾಡ್ಕೊಬೇಕು, ಆಕ್ಟಿವೇಟ್ ಮಾಡ್ಕೊಬೇಕು, ಅದ್ರದ್ದು ಏನು ಅಂತ ಫೀಲ್ ಮಾಡಬೇಕು ಅಂತ ಇದ್ರೆ ಇದನ್ನೆಲ್ಲ ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು. 1-2 ದಿನದಲ್ಲೆಲ್ಲ ಇದು ಯಾವುದು ಸಾಧನೆ ಮಾಡೋಕ್ಕಾಗೋದಿಲ್ಲ. ನೀವು ನಿಮ್ಮ ಜೀವನದ ಉದ್ದಕ್ಕೂ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಒಂದ್ ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿದ್ಮೇಲೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ. ಒಳ್ಳೆ
ವಿಚಾರಗಳು ಬರುತ್ತೆ, ಒಳ್ಳೆ ಥಿಂಗ್ಸ್ಗಳು ಆಗ್ತಾ ಹೋಗುತ್ತೆ. ನಿಮಗೆ ಏನು ಅನ್ಕೊಂಡಿದಿರೋ ಅದರ ಸಾಧನೆ ಮಾಡೋ ಒಂದು ಮನಸ್ಸು ಬರುತ್ತೆ. ಜೀವನವನ್ನ ನೋಡೋ ದೃಷ್ಟಿಕೋನನೇ ಬದಲಾಗಿ ಬಿಡುತ್ತೆ. ಒಟ್ಟಿನಲ್ಲಿ ನಿಮ್ಮನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಬಟ್ ಸ್ಲೋಲಿ ಆಗತ್ತೆ. ನಾವು ಅದಕ್ಕೆ ಪೇಷನ್ಸ್ ಅನ್ನ ಕಳ್ಕೊಬಾರ್ದು. 2 ದಿನ ಮಾಡ್ಬಿಟ್ಟು ಇದೇನಾಗಲ್ಲ ಸುಮ್ಮನೆ ವೇಸ್ಟು ಅಂತ ಬಿಟ್ಬಿಟ್ರೆ ಅದು ಹೆಲ್ಪ್ ಆಗೋದಿಲ್ಲ. ಎವ್ರಿ ಡೇ ಅಟ್ಲೀಸ್ಟ್ ಒಂದು 48 ದಿನ ತಪ್ಪದೆ ದಿನಪ್ರತಿ ಮಾಡಿದ್ರೆ ಆಮೇಲೆ ನಿಮ್ಗೆ ಏನಾಗ್ಬಿಡುತ್ತೆ, ಅದು ನಿಮ್ಮ ರೂಢಿಯಲ್ಲಿ ಬಂದ್ಬಿಡತ್ತೆ. ಆ ಥರ ರೂಢಿಯಲ್ಲಿ ಬಂದವಾಗ ಒಂದು ದಿನ ನೀವು ಈ ಥರ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಗೇನು ನಾನು ಇವತ್ತು ಮಾಡಿಲ್ಲ, ನನ್ನ ರೂಟೀನನ್ನು ಮಿಸ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಅನ್ಸೋಕ್ ಶುರುವಾಗಿ ನೀವೇನೆ ಟೈಮ್ ಇಲ್ಲ ಅಂದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಅದನ್ನ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ. ಈ ಥರ ಮಾಡೋದ್ರಿಂದ ನಾವು ಪ್ರಕೃತಿಗೆ, ದೇವರಿಗೆ ಕನೆಕ್ಟ್, ಯೂನಿವರ್ಸ್ ಜೊತೆ ನಾವೇನೋ ಕನೆಕ್ಟೆಡ್ ಇದ್ದೀವಿ ಅನ್ನೋ ಫೀಲಿಂಗ್ ಬರುತ್ತೆ. ಈ ಥರ್ಡ್ ಐ ಅಂದ್ರೇನೆ ಇದೊಂಥರ ಫೀಲಿಂಗು, ಅದೇನೋ ಬೇರೆ ಏನೋ ಮ್ಯಾಜಿಕ್ ಅಲ್ಲ, ಇದೊಂಥರ ಅನುಭವಿಸೋ ಶಕ್ತಿಯನ್ನ ನಾವು ಪಡ್ಕೊಳ್ಳೋದು. ಸೊ ನಿಮಗೆ ನಾವು ಮಾಡ್ತಾ ಹೋದ್ಮೇಲೆ ಒಂದು ಸ್ವಲ್ಪ ದಿನ, ನೀವು 48 ದಿನ ತಪ್ಪದೇನೆ ಒಂದು 10 ಮಿನಿಟ್ಸು 15 ಮಿನಿಟ್ಸು ನೀವು ಟೈಮ್ ಇಟ್ಕೊಂಡು ಮಾಡಿದ್ರೆ ಆಮೇಲೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗತ್ತಲ್ಲ, ನಿಮಗೇನೆ ಇನ್ನೂ ಮಾಡಬೇಕು ನಾನು ಅಂತ ಅನಿಸ್ತಿರತ್ತೆ. ಸೊ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಏನೇ ಕ್ವಶನ್ಗಳಿದ್ರು ನನ್ನ ಹತ್ರ ಸಾಧ್ಯ ಆದಷ್ಟು ನಾನು ಅದನ್ನ ಉತ್ತರ ಕೊಡೋಕೆ ನೋಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.